ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಅನದರ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು 2 ಥರದ್ದು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ಉಪ್ಪಿಟ್ಟಂದರೆ ನನಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ವೆದರು ಇವತ್ತು ತುಂಬ ಥಂಡಿಯಾಗಿದೆ. ಸೊ ಇಲ್ಲಿ ನಾನು ಫಿಲ್ಟರ್ ಕಾಫಿಗೆ ಡಿಕಾಕ್ಷನ್ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಡೈಲಿ ಜೀರಿಗೆ ನೀರು ಕುಡಿಯೋದ್ರಿಂದ ಇಲ್ಲಿ ನಾನು ಜೀರಿಗೆ ನೀರನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಿಕಾಕ್ಷನ್ನು ರೆಡಿ ಆಗುತ್ತೆ ಒಂದು 5 ಮಿನಿಟ್ಸಲ್ಲಿ. ಅಷ್ಟರಲ್ಲಿ ನಾವು ಹಾಲು ಕಾಯಿಸ್ಕೊಂಡು ಕಾಫಿಗೆ ರೆಡಿ ಮಾಡ್ಕೊಳ್ಳೋಣ. ಇವತ್ತಿನ ಎಲ್ಲ ಕೆಲಸನೂ ಮುಗೀತು, ಪೂಜೆ ಎಲ್ಲ ಆಯಿತು. ಸೊ ಹಾಗಾಗಿ ಹಾಗೆಯೇ ಇವತ್ತು ಭಾನುವಾರ ಅಮಾವಾಸ್ಯೆ, ಸೋಮವಾರನೂ ಇದೆ ಅಂತ ನನಗೆ ಗೊತ್ತಿಲ್ಲ, ಭಾನುವಾರ ಅಮಾವಾಸ್ಯೆ. ಸೊ ಹಾಗಾಗಿ ಇವತ್ತಿನ ಅಮಾವಾಸ್ಯೆ ಪೂಜೆನೂ ಮುಗೀತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದ ತುಂಬ ಚೆನ್ನಾಗಿ ಈ ಥಂಡಿಗೆ ತುಂಬ ಚೆನ್ನಾಗಿ ಅನಿಸೋ ಕಾಫಿ. ಅದರಲ್ಲೂ ನನಗೆ ಫಿಲ್ಟರ್ ಕಾಫಿ ಅಂದರೆ ಫೇವ್ರೆಟ್ಟು. ದಿನಕ್ಕೆ ಎಷ್ಟು ಸಲ ಆದರೂ ನಾನು ಕಾಫಿ ಕುಡಿತೀನಿ. ಐ ಲವ್ ಕಾಫಿ. ನೀವು ನೋಡ್ತಿರ್ಬೋದು ಬೆಂಗಳೂರು ವೆದರು ಹೇಗೆ ಮಳೆ ಬಂದು ಥಂಡಿಯಾಗಿದೆ ಅಂತ. ಸೊ ಇಲ್ಲಿ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಬನ್ಸಿ ರವೆ ಮತ್ತು ಉಪ್ಪಿಟ್ಟು ರವೆ ಎರಡನ್ನೂ, ಸೂಜಿ ರವೆ ಎರಡನ್ನೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಲ್ಲಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕಿ ನಾವು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದವರು ಆಯಿಲ್ ಯೂಸ್ ಮಾಡ್ಬೋದು. ನಾನಿವತ್ತು ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ, ಆನಿಯನ್ ಹಾಕಿ, ಕರಿಬೇವು ಹಾಕಿ, ಇಲ್ಲಿ ಮಸಾಲೆ ಎಲ್ಲ ರೆಡಿ ಆಯಿತು. ಸ್ವಲ್ಪ ಅರಶಿನ ಹಾಕಿದ್ದೀನಿ. ಸೊ ಇದು ಸಾಫ್ಟ್ ಆಗಲಿ ಅಂತ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಬಾಯ್ಲ್ ಆದಮೇಲೆ ನಾನು ಇದಕ್ಕೆ